ಇದು ಎಷ್ಟು ದಿನ ಅಂತ ಹೀಗೆ ಕೈಗ ಮೊನ್ನೆಗೆ ಎಷ್ಟು ಯಾವ್ದಾದ್ರು ಕಲಿಸು ಕಾಣ. ಯಜಮಾನ್ ಹೇಳೋರವ ಮುಂದಿನ ಕೋಣೆಗೆ ತರಕಾರಿ ಇಡಬಾರ್ದು ಅಂತ. ಇದು ಧಾರ್ಮಿಕರು ಮತ್ತೆ ತರಕಾರಿ ಅಡಿಗೆ ಮನೆ ಬಾಕ್ತು ಇಟ್ಟಿನ ಕೋಣೆಗೆ ಇಟ್ಕೋಬೇಕು ಅಂದ್ರವ ಯಜಮಾನ್ರು. ಯಾಕ್ರವ? ಅಮ್ಮ ಅವ್ರೂರವ. ನಿನಗ್ ಸಂಬಳ ಕೊಡೋದು ಯಾರೋ? ತಾವೇರವ. ನಿನಗ್ ಸಂಬಳದ ಗಿಂಬಳದ ಮೇಲೆ ಕಣ್ಣಿರೋದಾದ್ರೆ ಇದನ್ ಮಟ್ಟಿಗೆ ಮರಿಬೇಡ. ಈ ಮನೆ ಯಜಮಾನ್ ಒಬ್ರೆ ಅದು ನಾನು. ಅರ್ಥ ಆಯ್ತೇನೋ? ಹಾಗಾದ್ರೆ ಇಡು ಕೆಳಗೆ. ಬಾಕಿ ಚೀಲ ಇದೆ. ನೀವು ಏನಾಯ್ತು? ಯಾಕೆ ಬುದ್ಧಿ? ತರಕಾರಿ ಬುದ್ಧಿ. ಕಣ್ಣು ಕಾಣಿಸುತ್ತೆ, ಹಾಗಾದ್ರೆ ಕಿವಿನೂ ಕೇಳಿಸ್ಬೋದು. ಅವತ್ತೇನೋ ಹೇಳಿದ್ದೆ ನಾನು, ತರಕಾರಿ ಮುಂದಿನ ಕೋಣೆ ಇಡಬಾರ್ದು ಅಂತ ಬುದ್ಧಿ. ಮತ್ತೆ ಯಾಕೆ ಇಲ್ಲಿದೆ? ಯಜಮಾನ್ರು ಹೇಳೋರ ಬುದ್ಧಿ ಇಟ್ಕೋಬೇಕು ಅಂತ. ಇಡಬಾರ್ದು ಅಂತ ಹೇಳಿದ್ದೇನೆ ನಾನು, ಇಡಬೈದು ಅಂತ ಯಾರು ಹೇಳಿದ್ದು? ಈ ಮನೆಗೆ ಎಷ್ಟು ಜನನೋ ಯಜಮಾನ್ರು? ಒಬ್ರು ಬುದ್ಧಿ. ಅಮ್ಮ ಅವ್ರು ಹೇಳೋರೆ ಅದು ತಾವೇ ಅಂತ. ಹಾಗಾದ್ರೆ ಒಪ್ಕೊಂಡು ನಾನು ಈ ಮನೆ ಯಜಮಾನ ಅಂತ. ಅಲ್ಲ ಬುದ್ಧಿ, ಅಮ್ಮ ಅವ್ರು ಹೇಳಿದ್ದು ಅದು ತಾವೇ ಅಂತ. ಐ ಸಿ. ದೇರ್ ಇಸ್ ಓನ್ಲಿ ಒನ್ ಮಾಸ್ಟರ್ ಇನ್ ದಿಸ್ ಹೌಸ್ ಅಂಡ್ ದಟ್ ಇಸ್ ದಿ ಮಿಸ್ಟ್ರೆಸ್. ಈಗ ನಾನು ಮಾತು ಸುಳ್ಳಾಗದೆ ಇರೋದಕ್ಕೆ ಆ ಮುಂದೆ ಗೇಟ್ ಭಾಗ ತೆಗೆದು ಹಿತ್ತಲ ಭಾಗದ ಹಾಕು ತೊಲಗು. ನಾನು ಎದುರುಗಡೆ ನಿಲ್ಬೇಡ. ಅಲ್ಲ, ಈ ಜವಾನ್ಲರಿಗೆಲ್ಲ ಹೇಳ್ಸೋಕೆ ಶುರು ಮಾಡಿಬಿಟ್ರಲ್ಲ, ವಾಟ್ ಅಬೌಟ್ ಮೈ ಪೊಸಿಷನ್? ಇಷ್ಟಕ್ಕೂ ಮ್ಯಾರೇಜ್ನಲ್ಲಿ ಕಣ್ಣು ಬಿಡೋಕ್ಕೂ ಅರಿಯೋದು ಕೂಸಾಗಿದ್ದು, ಆಫುಲ್ ಸಿಂಪಲ್ ಆಗಿದ್ದವಳು ಈಗ ಶಿ ಹ್ಯಾಸ್ ಬಿಕಮ್ ಸಿಂಪ್ಲಿ ಆಫುಲ್. ಈ ಬಾಬತ್ ನನ್ನ ಬೈಲಿ ಬಿತ್ತು ನನ್ನ ರೆಪ್ಯುಟೇಷನ್ ಓಡಿಸ್ತಾಗಿದೆ. ಐ ನೋ ವಾಟ್ ಇಟ್ ಈಸ್. ಈಗಲೇ ನಾನು ಅಸೆಪ್ಟ್ ಮಾಡ್ಕೊಂಡು ನನ್ನ ಪೊಸಿಷನ್ನ ಗೆದ್ದೆ. ಇಲ್ದಿದ್ರು ಐ ಶಡರ್ ಟು ಥಿಂಕ್ ವಾಟ್ ಮೇ ಹ್ಯಾಪನ್. ಓಹ್, ಆಗಲೂ 8 o'clock. ಸ್ಟಿಲ್ ನೋ ಕಾಫಿ. ಗುಡ್ ಎಕ್ಸ್ಕ್ಯೂಸ್. ಗಂಟೆ ಎಷ್ಟೇ? ಸರಿ, ಬೆಳಕರಿ ಹೋಗಿ ಶುರುವಾಗ್ಬಿಟ್ರೆ ಹೀಗೆ ಸಂಜೆ ಹೋಗಿ ಸೂರ್ ಮುಟ್ಬಿಡುತ್ತೋ ಏನೋ ಕಾಡಿ. ಇದು ನೀವೇ ಅಳಿಸ್ಬಿಡ್ಬೇಕು. ಏನಂತ ಹೇಳಿದ್ದು? ಗಂಟೆ ಎಷ್ಟು? ನನ್ ಕೇಳಿ ಪ್ರಯೋಜನ. ನನಗೆ ಗಡಿಯಾರ ತಂದ್ಕೊಳ್ಳೋ ಯೋಗ್ಯತೆ ನಿಮಗೆ ಬಂದಂತ ಹೇಳಿದ್ರೆ ಸಾಧ್ಯ. ಚಿನ್ನದ ಸರದಿ ಗಡಿಯಾರ ಅಂತ ಕೈ ಕಟ್ಕೊಂಡು ನನ್ ಕೇಳುತ್ತೆ ಗಂಡಸು. ಗಂಟೆ ಎಷ್ಟು? ಗಂಟೆ ನಮ್ಗೆ ಗೊತ್ತು. ಗೊತ್ತಿದ್ದು ಕೇಳ್ದ. ಇದೇನು ಅತಿ ಬುದ್ಧಿವಂತೇನೋ ಇಲ್ಲ ಹುಚ್ಚೋ? ಎಷ್ಟೇನು ಎರಡು ಬಂದೆ. ಅಲ್ಲ, ಕಾಫಿಗೆ ಯಾಕೆ ಇಷ್ಟು ಹೊತ್ತು ಗೊತ್ತ? ಕಾಫಿ ಯಾಕೆ ಇಷ್ಟೊತ್ತಾಯ್ತು ಅಂತ ಕೇಳೋಕೆ ಇಷ್ಟೊಂದು ಬಳಸ್ಕೊಂಡು ಪ್ರಶ್ನೆನೆ. ಲಾಯ್ರಿ ಇಷ್ಟೊತ್ತೇನೋ ಹಾಲು ನೆಸರಿ ಬರ್ತಾರೋ ಅಷ್ಟೊತ್ತಿಗೆ. ಹಿಂದಿನ ತಿಂಗಳ ಲೆಕ್ಕನು ಬಾಕಿ ಇಟ್ಕೊಂಡು ಬೆಳ್ಳ ಕರೀತು ಸಸನ ಅಂತ ಸುಟ್ಬಿಟ್ಟು ಹೋದ್ರೆ ಎಲ್ಲಾಗುತ್ತೆ? ನಿಮ್ ಚಾಟುಗಳಿಗೆಲ್ಲ ಚಪ್ಪಾಳೆ ತಕ್ಕೊಂಡು ಕುಡಿತಿರೋಕೆ ನಾನು ಬಿಡ್ಲಿಲ್ಲ. ಕೆಲಸ ಬೇಕಾದಷ್ಟು ಬಿದ್ದಿದೆ, ತಗೊಳ್ಳಿ. ಏನೇ ಇದು? ಕಾಫಿ ಬಣ್ಣ ಏನು? ಕಾಫಿ ಬಣ್ಣ. ಬೆಳ್ಳಂ ಬೆಳ್ಳಗೂ ಇರ್ಬೇಕು, ಕಾಫಿಗೂ ಆಗ್ಬೇಕು ಅಂದ್ರೆ ಎಲ್ಲಾಗತ್ತೆ? ಏನ್ ಕಷಾಯ ಹಾಲೋ ಇಲ್ಲ ಹಾಗೆ ಕಷಾಯವೋ? ಇವತ್ತೇನು ಬಣ್ಣ ಅಂತ ಶುರು ಮಾಡ್ಬಿಟ್ರಿ? ಅವತ್ತು ಬೆಳ್ಳೋರೆ ಬಾತ್ ಎದ್ದಾಕ್ಷಣೆ ಬಿಕ್ಕೋ ನೋಡಿ ಸಂತೋಷ ಪಡಕ್ಕೆ ನಮ್ಮ ಕೈಯಿಂದ ಕಾಫಿ ಕೊಂಡ್ಕೊಂಡೆ ಅಂತ ಕಲಿಸ್ಕೋಬೇಕು. ಹೀಗೆ ಕಣ್ಕಿವಿಲಿರೋದು ತರ್ಪಾಗ್ಲಿ ಹಲ್ಲಾಗ್ಲಿ ತಾನೋಡ್ ಸಂತೋಷ ಪಡಕ್ಕೆ ಕಿವಿ ಮೇಲೂ ಕಣ್ಣಿಟ್ಟಿಲ್ಲ ಭಗವಂತ ಅಂತಂದ್ರಲ್ಲ. ಈಗ ಅದೇ ಭಗವಂತ ಕಾಫಿ ಬಣ್ಣ ಮಾಡಿ ಆನಂದ ಪಡೋಕೆ ಹೊಟ್ಟೆ ತುಂಬ ಕಣ್ಣು ಕೂತಿದ್ದಾರೆ. ಕುಡೀರಿ ಅಂದ್ರೆ ಓ ತಂದು
ಏನು ಏನದ್ ಮೋರೆ ವಿಕಾರ? ಕುಡಿತಿರೋದೇನು ಕಾಪಿನ ಇಲ್ಲ ಕೈಯಲ್ಲಿಲ್ಲ? ಇಲ್ಲೇ ಏನೇನಿದು ಕಹಿ ಸಕ್ಕರೆ ಎಷ್ಟೊತ್ತು ಅಂತ ಎಗರಾಡಿದ್ದಾಯ್ತು, ಬಣ್ಣ ನೋಡಿ ಬಡ್ಕೊಂಡಿದ್ದಾಯ್ತು. ಈಗ ಕಹಿ ಸಿಹಿ ಅಂತ ಹೇಳೋದಕ್ಕೆ ನರ ಇದೆಯೇನೋ ಗಂಡಸ್ಗೆ ನಾಲ್ಗೆ? ನನ್ನ ನಾವಿರೋದು ಹಾಗಿರ್ಲಿ, ನಿನ್ನ ಬಾಯಿಗೆ ಏನಾದ್ರು ಬ್ರೇಕ್ ಏನಾದ್ರು ಇದೆಯೇನೆ ಆದ್ರೆ ಟೆರಿಬಲ್ ಹೋಗ್ತಾ ಇದ್ದೀನಿ. ಚರ್ಚೆಗೆ ಮಾತು ಹೊರಡದೆ ಇದ್ರೆ ಸರಿ, ಗಂಡಸರಿಗೆ ಒಂದು ಜಾಣ್ತನ ಇಂಗ್ಲಿಷ್ ಬಂದ್ಬಿಡತ್ತೆ. ಓಡ ಕಾಯಿ ಕೋಣೆ ಹೊರಗೋದಕ್ಕೆ ಹೇಳೋ ನಂಗೆ. ಟೂ ಲೇಟ್ ಈ ಟೈಲ್ಸ್ನ ಟೇಕ್ ಮಾಡೋದು ಟೂ ಲೇಟ್. ನಿನ್ ಕಾಫಿ ಅಂಗಡಿಯಲ್ಲೇ ಎಂತ ಇರ್ತೀನೋ? ಯಾಕೆ 8 ಗಂಟೆ ಆಗಿಲ್ವೇನೋ? ಏನ್ ಗಲಾಟೆ ಈ ಪಾರ್ಟಿ ಆಫೀಸ್ ರೂಮ್ನಲ್ಲಿ? ಗೊತ್ತು, ವರ್ಷವೆಲ್ಲ ಇಲ್ಲ ಸ್ನೇಹೋಪಚಾರವೆಲ್ಲ ಈ ಎಲೆಕ್ಷನ್ ಕಾಲ ಬಂತು ಅಂದ್ರೆ ಶುರು. ಓಟ್ಗಳ ಬೇಟೆ ಏನು ಅಲ್ಲ. ಹೀಗೆ ಕಾಫಿ ಕೊಟ್ಟು ಕಾರ್ನರ್ ಕೂಡ್ಸ್ಕೊಂಡು ಹೋಗಿ ಕಸ್ಕೊಂಡು ಓಟ್ಗಳಿಂದ ಬರೋ ಕೌನ್ಸಿಲರ್ ಕೆಲಸ ಇಲ್ಲದೆ ಇದ್ರೆ ಏನ್ ನಷ್ಟನೋ ನಾ ಬೇರೆ ಕಾಣ್ತೀವಿ. ಈಗ ಇಷ್ಟು ಜನ ಕುಡಿತಂದು ಕುಡಿ ಇದೆ ಮಂಡಪದಲ್ಲಿ ಡಬ್ಬಲ್